ಯಾವಾಗ ಬಂದೆ ಅಕ್ಕ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ನಿತ್ಯ, ಈಗಷ್ಟೇ ಬಂದೆ. ಚೆನ್ನಾಗಿದ್ದೀರಾ ರಾಣ ಅವರೇ? ಐ ಆಮ್ ಫೈನ್ ಗಂಗಾ ಅವರೇ. ಏನಕ್ಕ ಈ ಸಡನ್ ಸರ್ಪ್ರೈಸ್? ಹೇಗ್ ಬಂದೆ ಈ ಮನೆಗೆ? ಭಾವ ನಿಂಗೆ ಬರೋಕ್ ಬಿಟ್ರಾ? ಹಾ, ಓ, ಭಾವ ಅಲ್ಲಿ ಆಫೀಸಿಗೆ ಹೋದ್ ಕೂಡ್ಲೆ ನೀನ್ ಇಲ್ಲಿಗೆ ಬಂದೆ ಅಲ್ವಾ? ಏನಾದ್ರೂ ನೀನ್ ದೊಡ್ಡ ಕಿಲಾಡಿ ಅಕ್ಕ. ಭಾವನ್ ಕಣ್ ಕಟ್ಟೋದ್ರಲ್ಲಿ ನಿನಗೆ ನೀನೇ ಸಾಟಿ. ನಿನಗಿಂತ ಹೆಚ್ಚಲ್ಲ ನಿತ್ಯ. ಅಕ್ಕ, ಅಂದರೆ ಅವ್ರಿಗೆ ಕಾಣ್ದೆ ತಪ್ಪಿಸ್ಕೊಳ್ತಿದ್ಯಾ ಅಲ್ವಾ? ಓ, ನನ್ನ ಗ್ರೇಟ್ನೆಸ್ ಏನಿದೆ ಅಕ್ಕ. ಮಾಮ್, ನೀನು, ರಾಣ ನನಗೆ ಹೆಲ್ಪ್ ಮಾಡದೇ ಇದ್ರೆ ನಾನು ಯಾವತ್ತೂ ಒಂದಿನ ಭಾವಂಗೆ ಸಿಕ್ಕಿರ್ತಿದ್ದೆ ಅಲ್ವಾ? ನಿತ್ಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಇಲ್ವಾ? ಏನಕ್ಕ, ನಾನು ಕೇಳಿದ್ದಕ್ಕೆ ಸುಳ್ಳು ಹೇಳ್ದೆ, ನಿಜ ಹೇಳು. ನಿನ್ನ ಈ ಥರ ಪ್ರಶ್ನೆ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಆ ಥರ ಕೇಳಬೇಕಾಗಿದೆ. ಅಪಾರ್ಥ ಮಾಡ್ಕೋಬೇಡ. ನಿನಗೆ ಅವ್ರಂದ್ರೆ ಎಷ್ಟು ಇಷ್ಟನೋ ನನಗೆ ಗೊತ್ತು. ಅವರನ್ನ ನೀನು ಎಷ್ಟು ಪ್ರೀತಿಸಿದ್ಯೋ ನಾನು ನೋಡಿದ್ದೀನಿ. ಆ ಇಷ್ಟ, ಆ ಪ್ರೀತಿ ಇನ್ನೂ ನಿನಗಿದ್ಯಾ? ಇಲ್ಲ ಅವ್ರನ್ನ ಮರ್ತಿದ್ಯಾ? ಹೇಳು ನಿತ್ಯ, ನಿನ್ ಮನ್ಸಲ್ಲಿ ಅವ್ರಿನ್ನೂ ಇದ್ದಾರಾ? ಇಲ್ಲ ಮರ್ತಿದ್ಯಾ? ಏನಕ್ಕ, ಇದೇನೋ ಸೀಕ್ರೆಟ್ ಅನ್ನೋ ಹಾಗೆ ಪಕ್ಕ ಕರೆದು ಮೆತ್ತೆ ಕೇಳ್ತಿದ್ಯಲ್ಲ. ಇದು ಎಲ್ರಿಗೂ ತಿಳಿಬೇಕಾದ ವಿಷಯ. ಮಾಮ್ಗೆ, ರಾಣಗೂ ಹೇಳ್ಬೇಕು. ಬಾ, ಹೇಳ್ತೀನಿ. ಮಾಮ್, ರಾಣ, ನೀವು ಕೂಡ ಕೇಳಿಸ್ಕೊಳ್ಳಿ. ನನ್ನ ಅಕ್ಕ ಏನ್ ಕೇಳಿದ್ಲು ಗೊತ್ತಾ? ನಾನು ಇನ್ನೂ ಜೈನ ಲವ್ ಮಾಡ್ತಿದ್ದೀನಾ ಇಲ್ಲ ಮರ್ತಿದ್ದೀನಾ ಅಂತ ಕೇಳಿದ್ಲು. ಏನ್ ಹೇಳ್ಬೇಕು? ನಿಜ ಹೇಳೋದಾ? ಜೈನ ನಾನು ಹೇಗ್ ಮರಿತೀನಿ ಅಂದ್ಕೊಂಡೆ ಗಂಗಾ ಜಯಸೂರ್ಯ? ಮರ್ತೋಗೋದಕ್ಕೆ ಏನಾದ್ರೂ ಪಾಸಿಂಗ್ ಕ್ಲೌಡ್ ಅಂದ್ಕೊಂಡ್ಯಾ? ಅವನು ನನ್ನ ಹಾರ್ಟ್ ಬೀಟ್. ಅವನ್ನ ಮರೆಯೋದು ಅಂದ್ರೆ ನನ್ನ ಹಾರ್ಟ್ ಬೀಟ್ ನಿಂತೋದ ಹಾಗೆ. ನಿನ್ನೆ ಮೊನ್ನೆ ಅವನ ಮೇಲೆ ಲವ್ ಆಗಿರೋ ನಿನಗೆ ಅವನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂದ್ರೆ ನಿನಗಿಂತ ಮೊದಲು ಅವನ್ನ ಪ್ರೀತಿಸಿರೋ ನನಗೆಷ್ಟು ಇರಬೇಡ. ಮರ್ತು ಹೋಗೋ ಪ್ರೀತಿನ ಇದು? ಬಿಟ್ಟು ಹೋಗೋ ಪ್ರೀತಿನ ಇದು? ನೋ. ಸತ್ತು ಹೋಗೋವರೆಗೂ ಪ್ರೀತಿಸೋ ಪ್ರೀತಿ ಅದು ನಮ್ದು. ಅವನೊಂದು ಪರ್ಫ್ಯೂಮ್ ತರ. ಒಂದು ಸಲ ಸ್ಪ್ರೇ ಮಾಡ್ಕೊಂಡ್ರೆ ಮತ್ತೆ ಸ್ನಾನ ಮಾಡೋವರೆಗೂ ಆ ಪರಿಮಳ ಮೈ ಬಿಟ್ಟು ಹೋಗೋದಿಲ್ಲ. ಅವನ ಪ್ರೀತಿ ಕೂಡ ಹಾಗೆ. ಒಂದು ಸಲ ಮನ್ಸಿಗೆ ಅಂಟ್ಕೊಂಡ್ರೆ ಮನುಷ್ಯ ಸಾಯೋವರೆಗೂ ಬಿಡೋದಿಲ್ಲ. ಅವನೊಂದು ಅಡಿಕ್ಷನ್.
ಅವನ ಪ್ರೀತಿಗೆ ನಾನು ಅಡಿಕ್ಟ್ ಆಗಿದ್ದೀನಿ, ಅವನಿಗೆ ದಾಸೆ ಆಗಿದ್ದೀನಿ. ಅವನು ನನ್ನ ಜೊತೆ ಫೈಟ್ ಮಾಡ್ದ, ನನ್ನ ಅವನ ಪ್ರೀತಿಲಿ ಬೀಳೋ ಹಾಗೆ ಮಾಡ್ದ. ನಮಗೆ ಎಂಗೇಜ್ಮೆಂಟು ಆಯ್ತು. ನಾನು ಅವನಿಗೆ ಅರ್ಧ ಹೆಂಡತಿ ಆದವಳು. ನಾನು ಪೂರ್ತಿ ಲೈಫ್ ಅವನ ಜೊತೆಗೆ ಅಂದ್ಕೊಂಡಿದ್ದೆ, ಅವನೇ ನನ್ನ ಗಂಡ ಅಂದ್ಕೊಂಡೆ. ಬಟ್ ನಮ್ಮ ಮಧ್ಯಕ್ಕೆ ನೀನು ಬಂದೆ. ನನ್ನ ಪ್ಲೇಸಲ್ಲಿ ನಡ್ಸೋಕೆ ಹೋಗಿ ನನ್ನ ಪ್ಲೇಸ್ನೇ ಕಿತ್ಕೊಂಡೆ. ಅವನಿಂದ 3 ಗಂಟೆ ಹಾಕಿಸ್ಕೊಂಡೆ, ಅವನಿಗೆ ಹೆಂಡತಿ ಆದೆ, ಅವನ ಬೇಬಿಗೆ ತಾಯಿನೂ ಆಗ್ತಿದ್ಯಾ. ಮತ್ತೆ ನಾನೇನು ಮಾಡಲಿ? ನಿಮ್ಮಿಬ್ಬರನ್ನ ನೋಡ್ತಾ ಖುಷಿ ಪಡ್ಲಾ? ನಿಮಗೆ ಹುಟ್ಟೋ ಮಕ್ಕಳನ್ನ ಆಡ್ಸೋ ಆಯ ಆಗ್ಬೇಕಾ? ಹೇಳೆ ಹೇಳೆ ನನ್ನ ಆಡ್ಕೋತೀನಿ. ಗಂಗಾ, ನಂಬಿದ್ಯಾ ಅಕ್ಕ? ನಾನು ಹೇಳಿದ್ದೆಲ್ಲ ನಂಬಿದ್ಯಾ? ಇದೆಲ್ಲ ನಿಜ ಅಂತ ನಂಬ್ಕೊಂಡ್ಯಾ? ಅಕ್ಕ ಅಕ್ಕ ಅಕ್ಕ, ನನ್ ಮುದ್ದು ಅಕ್ಕ. ಮೊದ್ಲಿನ ನಿತ್ಯ ಆದ್ರೆ ಹೀಗೆ ಮಾತಾಡ್ತಾ ಇದ್ಲು. ಅವಳು ಒಳ್ಳೆಯವಳು ಆಗದೆ ಇದ್ರೆ, ನೀನು ಅವಳ ಅಕ್ಕ ಅಂತ ಗೊತ್ತಾಗದೆ ಇದ್ರೆ ನಿತ್ಯ ಹೀಗೆ ಬಿಹೇವ್ ಮಾಡ್ತಿದ್ಲು. ಅಂದ್ರೆ ನೀನು ನೀನು ನಾನು ನಿನ್ ತಂಗಿ ಅಕ್ಕ, ನಿನ್ ಜೊತೆ ಹುಟ್ಟಿರೋ ಸ್ವಂತ ತಂಗಿ. ಆ ಹಳೆ ನಿತ್ಯ ಯಾವತ್ತೋ ಸತ್ ಹೋದ್ಲು, ಚಿತೆಯಲ್ಲಿ ಸುಟ್ಟು ಬೂದಿ ಆದ್ಲು. ಈಗ ನೀನ್ ಎದುರಿಗಿರೋಳು ನಿನಗೋಸ್ಕರ ಪ್ರಾಣ ಕೊಡೋ ನಿನ್ ತಂಗಿ ನಿತ್ಯ. ನನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಎಂತ ಸ್ಟುಪಿಡ್ ಪ್ರಶ್ನೆ ಕೇಳಿದ್ಯಕ್ಕ. ನಂಗೆ ನಗು ಬಂದ್ಬಿಡ್ತು. ನಿನ್ನ ಆಟ ಆಡ್ಸೋಣ ಅಂತ ಸ್ವಲ್ಪ ಹೊತ್ತು ಹಳೆ ನಿತ್ಯ ಆಗಿ ಆಕ್ಟ್ ಮಾಡ್ದೆ. ಭಯ ಆಯ್ತಾ? ನನ್ನ ಏನ್ ಕೇಳ್ದೆ? ನನ್ ಮನ್ಸಲ್ಲಿ ಭಾವ ಇನ್ನೂ ಇದಾನಾ ಅಂತಾನಾ? ಇದಾನಕ್ಕ, ಭಾವ ನನ್ ಮನ್ಸಲ್ಲೇ ಇದ್ದಾನೆ.
ಆದ್ರೆ ಒಬ್ನೇ ಅಲ್ಲ, ಭಾವನ್ ಪಕ್ಕದಲ್ಲಿ ನೀನ್ ಕೂಡ ಇದೆಯಾ. ಅಲ್ಲೋಡು, ಆ ಗೋಡೆಗಿರೋ ಫೋಟೋ ಫ್ರೇಮ್ ತರ ನೀವಿಬ್ರು ನನ್ನ ಮನ್ಸಲ್ಲೇ ಇದ್ದೀರಾ. ಆಂಜನೇಯ ಸ್ವಾಮಿ ಎದೆ ಸೀಳಿದ್ರೆ ಸೀತಾರಾಮ ಕಾಣೋ ಹಾಗೆ ನನ್ನ ಎದೆಲಿ ಭಾವ ನೀನು ಇದ್ದೀರಕ್ಕ. ಸೀತೆನ ಕಟ್ಕೊಂಡಿರೋ ಶ್ರೀರಾಮಂಗೆ ರಾಕ್ಷಸಿ ಶೂರ್ಪನಕ್ಕಿ ಕಣ್ಣು ಹಾಕ್ದಾಗೆ ನಾನು ಭಾವನ್ ಮೇಲೆ ಕಣ್ಣು ಹಾಕ್ತೀನಿ ಅಂತ ಅನುಮಾನ ಬಂತ? ನಾನು ಶೂರ್ಪನಕ್ಕಿ ಅಲ್ಲಕ್ಕ, ನಿನ್ ತಂಗಿ. ನನ್ನ ಕ್ಷಮಿಸು ನಿತ್ಯ, ತಲೆಯಲ್ಲಿ ಏನ್ ತುಂಬಿತ್ತು, ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಸಾರಿ. ನೀನು ಸ್ಟುಪಿಡ್ ಅಂದ್ಕೊಂಡಿದ್ದೆ ಕಣೆ. ನಿನ್ ಮನ್ಸಲ್ಲಿ ಅನುಮಾನ ಸ್ಟಾರ್ಟ್ ಆಗ್ತಿದೆ. ಅಯ್ಯಯ್ಯೋ, ನಮ್ಮಲ್ಲಿ ಸಾರಿ ಯಾಕಕ್ಕ? ನಿನ್ ಪ್ಲೇಸಲ್ಲಿ ನಾನಿದ್ರು ನಿನ್ನ ಹಾಗೆ ಅನುಮಾನ ಪಡ್ತಿದ್ದೆ. ಕೇಳಿ ಒಳ್ಳೆ ಕೆಲಸ ಮಾಡಿದೆ. ಕೇಳೋದ್ ಬಿಟ್ಟು ನಿನ್ನಲ್ಲಿ ನೀನೇ ಇಟ್ಕೊಂಡ್ರೆ ನನಗೂ ನೋವಾಗ್ತಿತ್ತು. ಈಗ ನಿನ್ನ ಅನುಮಾನ ಹೋಯ್ತಾ? ಹೋಯ್ತು ನಿತ್ಯ. ಇನ್ನೊಂದು ಸಹಾಯ ಮಾಡ್ತೀಯಾ? ಏನ್ ಮಾಡ್ಲಿ ಅಕ್ಕ? ನಿನ್ ಭಾವ ನಿನಗೋಸ್ಕರ ತುಂಬಾ ಹುಡುಕ್ತಾ ಇದ್ದಾರೆ. ನೀನು ಬದುಕೆ ಇದೆಯಾ ಅನ್ನೋ ಅನುಮಾನಕ್ಕೆ ನಿನ್ನ ಹೇಗಾದ್ರೂ ಹಿಡಿಯೋಕ್ ನೋಡ್ತಿದ್ದಾರೆ. ನನ್ನ ಮಾತು ಕೇಳಿ ಒಂದ್ 4 ದಿನ ಎಲ್ಲಾದ್ರೂ ದೂರ ಹೋಗಿರಮ್ಮ. ಪರಿಸ್ಥಿತಿ ಸರಿ ಆದ್ಮೇಲೆ ತಿರುಗಿ ಬರ್ಬೋದು, ಸರಿನಾ? ಸರಿ ಅಕ್ಕ. ನೀನ್ ಹೇಳ್ತಿದ್ಯಾ ಅಲ್ವಾ, ಎಲ್ಲಾದ್ರೂ ಹೋಗ್ತೀನಿ, ದೂರ ಎಲ್ಲಾದ್ರೂ ಹೋಗ್ಬಿಡ್ತೀನಿ. 4 ದಿನ ಯಾಕೆ ಹೋಗ್ಲಿ, ಶಾಶ್ವತವಾಗಿ ಹೋಗ್ಬಿಡ್ತೀನಿ. ನಿತ್ಯ, ಹೌದಕ್ಕ, ನಾನಿಲ್ಲಿರೋದ್ರಿಂದ ನಿನಗೆ ಪ್ರಾಬ್ಲಮ್ ಆಗ್ತಿದೆ. ನಿನ್ನ ಸಂಸಾರ ಹಾಳಾಗ್ತಿದೆ. ಅದೇ ನಾನು ಹೋಗ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಭಾವ, ನೀನು, ಮಾಮ್ ಎಲ್ಲರೂ ಹ್ಯಾಪಿಯಾಗಿರ್ಬೋದು. ಬೇಡಮ್ಮ, ನೀನೆಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಪರವಾಗಿಲ್ಲ ಅಕ್ಕ, ನಿನಗೋಸ್ಕರ ಅಷ್ಟಾದ್ರೂ ತ್ಯಾಗ ಮಾಡಲ್ವಾ? ನಾನು ಬದುಕಿದ್ರು ಸತ್ರು ನಿನ್ನ ಸಂತೋಷನೇ ಬೇಡ್ಕೊಳ್ಳೋದು. ಅಯ್ಯೋ, ನೀನು ಸತ್ತು ಹೋದ್ರೆ ನನಗೆ ಸಂತೋಷ ಏನೇ? ನೀನು ಬದುಕಬೇಕು, ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿರ್ಬೇಕು ಅಂದರೆ, ನಾನು ಬದುಕಬೇಕು ಅಂದರೆ ನೀನು ಸಾಯ್ಬೇಕೆ? ನಿಂಗೆ ಬೇಕಾದಲ್ಲಿ ನೀನಿರು ನಿತ್ಯ. ನಿನ್ನಿಂದ ನನಗೆ ಯಾವ ತೊಂದರೆನೂ ಇಲ್ಲ. ನೀನು ಸಂತೋಷವಾಗಿರ್ಬೇಕು. ಬರ್ತೀನಮ್ಮ, ಹೋಗಿ ಬರ್ತೀನಮ್ಮ. ಯಾಕೆ ಯಾಕೆ ಅವಳನ್ನ ಹಾಗೆ ಅಳಿಸ್ತಾ ಇದ್ಯಾ? ನಾನೇನ್ ಮಾಡ್ಲಿ ಮಾಮ್? ಕೆಲವರು ಅಳೋದಕ್ಕೆ ಹುಡ್ತಾರೆ, ಅಳ್ತಾನೆ ಹೋಗ್ತಾರೆ. ನಿನ್ ದೊಡ್ಡ ಮಗಳು ಕೂಡ ಹಾಗೆ. ಅವಳು ನಿಂಗೆ ಒಳ್ಳೆತನ್ನೇ ಬಯಸೋದು, ನೀನು ಅವಳಿಗೆ ಸಾವು ಬಯಸ್ತಿದ್ಯಲ್ಲ. ನಿನ್ನ ಭಗವಂತ ಕೂಡ ಕ್ಷಮಿಸಲ್ಲ ಕಣೆ. ವಾಟ್ ರಾಣ, ಈ ಕೂಡ ನಿನ್ ಗೋಲ್ ನಾನೇನಾ? ಇವಾಗ್ಲೂ ಮುಂದಕ್ಕೂ ನೀನೆ. ನನ್ನ ಮೈಂಡಲ್ಲಿ ಜೈ ಇದ್ದಾನೆ, ಅವನ್ನ ನೀನ್ ಎರೆಸ್ ಮಾಡೋದಕ್ಕಾಗಲ್ಲ. ಜೈ ಮೇಲೆ ನಿಂಗಿರೋದು ಪ್ರೀತಿ ಅಲ್ಲ, ಹಠ. ನಿನಗೆ ಸಿಗ್ದೇದವನು ಬೇರೆಯವ್ರಿಗೆ ಸಿಗ್ದ ಅನ್ನೋ ಕೋಪ. ಹಠಾನ ಕೋಪನ ಎರೇಸ್ ಮಾಡೋದು ಅಷ್ಟು ಕಷ್ಟ ಏನಲ್ಲ. ಓ, ಅಂದ್ರೆ ನಾನ್ ಜೈನ ಲವ್ ಮಾಡಿಲ್ಲ ಅಂತಿದ್ಯಾ? ಎಸ್, ಆದಷ್ಟು ಬೇಗ ಇನ್ನೊಬ್ರನ್ನ ಲವ್ ಮಾಡ್ತೀಯ.
ಅದೇ ನಿನ್ನ ನಿಜವಾದ ಪ್ರೀತಿ. ಇಂಪಾಸಿಬಲ್. ಇಟ್ಸ್ ಪಾಸಿಬಲ್. ಚಂದ್ರಿಕಾ, ಏನ್ರಿ? ಎಲ್ಲ ಕಡೆ ಸಿಂಹ ಜಿಂಕೆನ ಹಿಡಿಯುತ್ತೆ ಅಂದ್ರೆ ಇಲ್ಲಿ ಜಿಂಕೆನೆ ಸಿಂಹನ ಹಿಡಿಯಕ್ ನೋಡೋದೇನು? ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾರೋ ನಮ್ ಲೈಫಲ್ಲಿ ದೊಡ್ಡ ಅಡ್ಡಿ ಆಗಿದ್ದಾಳಲ್ಲ ಆ ನಿತ್ಯ. ಯಾವ ಮನುಷ್ಯನ ಹುಟ್ಟಿಗಾದ್ರೂ ಒಂದು ಅರ್ಥ ಪರಮಾರ್ಥ ಇದೆ ಅಂತಾರೆ. ನಿತ್ಯಗೆ ಅವೆರಡೂ ಇಲ್ಲ. ನಮ್ಮನ್ನ ಹುರ್ಕೊಂಡು ತಿನ್ನೋದೇ ಅವಳ ಕೆಲಸ ಆಗಿದೆ. ಯಾಕೆ ಅವಳ ಕಣ್ಣಿಗೆ ನಾವು ಫ್ರೈಡ್ ರೈಸ್ ತರ ಕಾಣ್ತೀವಾ? ಅವಳೇನ್ರಿ ಮಾಡಿದ್ಲು ನಮ್ಗೆ? ಮೆಂಟಲ್ ಟೆನ್ಷನ್ ಕೊಡ್ತಾಳಲ್ಲ. ಜೈ ಅವಳನ್ನ ಹಿಡಿಯಕ್ಕೆ ಹೋದ್ರೆ ಅಡ್ಗೋದ್ ಬಿಟ್ಟು ಜೈ ಹಿಂದೆ ಹೋಗ್ತಾಳಲ್ಲ. ತಲೆ ಕೆಟ್ಟಿರೋ ತರ ಆಡ್ತಾಳೆ. ಸುನಾಮಿ ಬಂದ್ರೆ ಓಡ್ಬೇಕೆ ಹೊರತು ಯಾರಾದ್ರೂ ಎದುರಿಗೆ ಹೋಗ್ತಾರಾ? ನಿತ್ಯ ಯಾಕೆ ಜೈ ಎದುರಿಗೆ ಹೋಗ್ಬೇಕು? ಸುನಾಮಿಗೆ ಎದುರು ಹೋದ್ರೆ ಅವಳೇ ಮುಳುಗ್ ಸಾಯ್ತಾಳೆ, ನಮ್ಗೆ ನಷ್ಟ. ಚೆನ್ನಾಗಿದೆ. ಅವಳು ಮಾತ್ರ ಹೋದ್ರೆ ಪರವಾಗಿಲ್ಲ, ನಮ್ಮನ್ನು ಹೇಳ್ಕೊಂಡು ಹೋಗ್ತಾಳಲ್ಲ. ಅದು ನಿಜಾನೇ. ಅವಳಿಗೆ ಏನೋ ಆಗೋಗಿದೆ ರೀ, ತಲೆ ಕೆಟ್ಟಾಗಾಡ್ತಾಳೆ. ಆದ್ರೆ ನಿತ್ಯ ಏನೋ ಪ್ಲಾನ್ ಮಾಡ್ಕೋತಿದ್ದಾಳೆ ಅಂತ ನನ್ನ ಅನುಮಾನ. ಅವಳು ಬ್ಲೈಂಡ್ ಆಗಿ ಹೋಗೋ ವಿಲನ್ ಅಲ್ಲ ಅಂತ ನನ್ಗನ್ಸುತ್ತೆ. ಅದೇನ್ ಪ್ಲಾನ್ ಮಾಡ್ತಾಳೋ ಮೊದ್ಲು ನಮ್ಗೆ ಹೇಳಿ ಸಾಯಲ್ಲ. ಕೊನೆ ಕ್ಷಣದಲ್ಲಿ ಕೈ ಕೊಡ್ತಾಳೆ. ತಪ್ಪಿಸ್ಕೊಳಕ್ಕಾಗ್ದೆ, ಏನು ಮಾಡಕ್ಕಾಗ್ದೆ ಒದ್ದಾಡ್ಬೇಕಾಗತ್ತೆ ನಾವು. ಅದ್ ಸರಿ, ಆ ರಾಣಾ ಪ್ಲಾನ್ ಏನಂತೀಯ? ಅವನ್ ಕೂಡ ಏನ್ ಸಾಮಾನ್ಯ ಅಲ್ಲ ರೀ. ಏನಾದ್ರೂ ಮಾಡಿ ನಿತ್ಯನ ಬುಟ್ಟಿಗೆ ಹಾಕೊಳಕ್ಕೆ ನೋಡ್ತಿದ್ದಾನೆ. ಜೈ, ಗಂಗಾ, ರೂಪ, ನಿತ್ಯ, ರಾಣ ಇಂಥ ತಿಮಿಂಗ್ಲದ ಮಧ್ಯ ನಾವು ಚಿಕ್ಕ ಮೀನಲ್ವ ಚಂದ್ರಿಕಾ? ಅವರು ತಿಮಿಂಗ್ಲ ಆದ್ರೆ ನಾವು ಶಾರ್ಕ್ಗಳು. ಸಮುದ್ರ ಅವ್ರದ್ದು ಮಾತ್ರ ಅಲ್ಲ, ನಮಗೂ ಕೂಡ ಇದೆ ರೀ. ನೋಡೋಣ ಏನಾಗುತ್ತೆ ಅಂತ. ಏನೋ ಆಗೋದಲ್ಲ, ದೊಡ್ಡ ಪ್ರಳಯ ಬರುತ್ತೆ. ರೆಡಿಯಾಗಿರೋ. ಸರ್, ನಾವು ನಾಳೆ ಆದ್ರೂ ಆಫೀಸ್ಗೆ ಹೋಗ್ತೀವಾ ಇಲ್ಲ ಬೇರೆ ಏನಾದ್ರೂ ಇನ್ವೆಸ್ಟಿಗೇಷನ್ ಇದೆಯಾ? ನಿನಗೇನಾದ್ರೂ ಪ್ರಾಬ್ಲಮ್ ನಾಣಿ? ಪ್ರಾಬ್ಲಮ್ ಇಲ್ಲ. ನಿಮ್ ಪ್ರೋಗ್ರಾಮ್ ನನಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಒಳ್ಳೇದಾಗುತ್ತಲ್ಲ ಸರ್? ನನ್ನನ್ನು ಫಾಲೋ ಮಾಡ್ತೀನಿ ಅಂತ ಮೊನ್ನೆನೇ ಹೇಳಿ, ಅದನ್ನೇ ಮಾಡು. ಓಕೆ ಸರ್. ಈಗ ನಿನ್ ಮನೆಗೆ ಹೋಗು. ನಿಂತ್ಕೋ ಜೈ. ಈ ಮನೇಲಿ ಏನ್ ನಡೀತಾ ಇದೆ? ಏನಾಯ್ತಜ್ಜಿ? ಅದನ್ನೇ ನಾನು ಕೇಳ್ತಿದ್ದೀನಿ. ನಿಮ್ಗೇನಾಗಿದೆ? ನಿನ್ ಹೆಂಡತಿ ಗರ್ಭಿಣಿ ಅನ್ನೋದನ್ನ ಮರ್ತ ಹೋಗಿದ್ಯಾ? ಹೇಗ್ ಮರಿತೀನಿ ಅಜ್ಜಿ, ನೆನ್ಪಿದೆ. ನೆನ್ಪಿದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ನಮ್ಮ ಅಜ್ಜಿ ಏನು ಜೈಗೆ ಕ್ಲಾಸ್ ತಗೋತಿದ್ದಾಳೆ? ಏನು ಸೀರಿಯಸ್ ವಿಷಯ ಅನ್ಸುತ್ತೆ ಚಂದ್ರಿಕಾ. ನಾನೇನ್ ಮಾಡ್ದೆ ಅಜ್ಜಿ? ಇನ್ನು ಏನ್ ಮಾಡ್ಬೇಕು? ಬದುಕಿರೋ ಗಂಗಾ ಬಗ್ಗೆ ಯೋಚನೆ ಮಾಡ್ದೆ ಸತ್ತೋಗಿರೋ ನಿತ್ಯನ ಹುಡುಕ್ತಿದ್ಯಾ? ಸತ್ತೋಗಿರೋ ನಿತ್ಯದಿಂದ ಗಂಗಾಗೆ ಪ್ರಾಣಹಾನಿ ಆಗುತ್ತೆ ಅಂತ ಏನೇನೋ ಮಾಡ್ತಿದ್ಯಾ? ಗಂಗಾ ಕಡೆ ಗಮನನೇ ಕೊಡ್ತಾ ಇಲ್ಲ ನೀನು. ಅವಳು ಗರ್ಭಿಣಿ ಅಂತ ಗೊತ್ತಾದಾಗ ನೀನ್ ಎಷ್ಟು ಖುಷಿ ಪಟ್ಟಿದ್ದೆ. ಇದೆಲ್ಲ 2 ದಿನ ಅಷ್ಟೇನಾ? ಈ ಅಜ್ಜಿ ಜೈಗೆ ಸರಿಯಾದ ಪ್ರಶ್ನೆನೇ ಕೇಳ್ತಿದ್ದಾಳೆ. ಹೌದೌದು, ಜೈ ದೃಷ್ಟಿನ ನಿತ್ಯನಿಂದ ದೂರ ಮಾಡೋಕೆ ಇದೇ ಸರಿಯಾದ ಸಮಯ. ಗಂಗನ ನಾನು ನೆಗ್ಲೆಕ್ಟ್ ಮಾಡ್ತಿಲ್ಲ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಮನೇಲಿ ನೀವು ಕೂಡ ಇದೀರಲ್ಲ. ನೀನು ನಾವು ಒಂದೇನಪ್ಪ. ಬಸ್ರಿ ಹೆಂಗ್ಸು ತನ್ನ ಸುತ್ತ ಎಷ್ಟು ಜನ ಇದ್ರೂ ಗಂಡ ತನ್ನ ಜೊತೆಯಲ್ಲೇ ಇರಬೇಕು ಅಂತ ಆಸೆ ಪಡ್ತಾಳೆ. ನೀನು ಅವಳ ಪಕ್ಕದಲ್ಲೇ ಇದ್ರೆ ಅವಳಿಗೆಷ್ಟೋ ಧೈರ್ಯ. ಹೌದು ಜೈ, ನಾನ್ ಪ್ರೆಗ್ನೆಂಟ್ ಇದ್ದಾಗ ನಿಮ್ ಮಾವ ಒಂದು ಕ್ಷಣ ಕೂಡ ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಗೊತ್ತಾ? ಈಗ ಕೂಡ ಹಾಗೆ ಇದಾರೆ ಬಿಡಿ. ಏಯ್ ನಾಣಿ, ನೀನು ಅನವಶ್ಯಕ ಮಧ್ಯದಲ್ಲಿ ಬಂದ್ರೆ ಹೊಡಿತೀನಿ. ಇದು ಗಂಡ ಹೆಂಡತಿ ಅನ್ಯೋನ್ಯತೆಗೆ ಸಂಬಂಧಪಟ್ಟ ವಿಷಯನೋ? ಅನ್ಯೋನ್ಯತೆ ಬಗ್ಗೆ ತಾವೇ ಹೇಳ್ಬೇಕು. ನಾಣಿ, ನೀನ್ ಸುಮ್ನೆ ಇರು. ಸರಿ ಅಜ್ಜಿ. ಇದುವರೆಗೂ ನೀನ್ ಗಂಗಾ ಮೇಲೆ ಕಾಳಜಿ ತೋರಿಸ್ತಿದ್ರೆ ಅದನ್ನ ಪ್ರೀತಿ ಅನ್ಕೊಂಡಿದ್ದೆ. ಈಗ ಪ್ರೀತಿನೇ ಇಲ್ದೇ ಇರೋ ಒಂಥರ ನಡ್ಕೊಳ್ತಾ ಇದ್ಯಾ. ಇದು ಒಳ್ಳೇದಲ್ಲ ಜೈ. ಹೌದಪ್ಪ, ಅವಳು ಹೆಣ್ಮಗು, ಗರ್ಭಿಣಿ ಹೆಂಗ್ಸು, ಎಷ್ಟೋ ಆಸೆ ಇಟ್ಕೊಂಡಿರ್ತಾಳೆ. ಅದೆಲ್ಲ ತೀರ್ಸೋದು ನಿನ್ ಕರ್ತವ್ಯ. ಗೊತ್ತಿಲ್ದಿರೋ ಶತ್ರು ಹಿಂದೆ ಓಡಾಡ್ತಾ ಗಂಗನ್ನ ನಿರ್ಲಕ್ಷ್ಯ ಮಾಡ್ಬೇಡ ಜೈ. ಪಕ್ಕದಲ್ಲಿ ನೀನಿದ್ದಾಗ ಗಂಗಾಗೆ ಏನಾಗತ್ತೆ ಅಳಿಯ? ನಿನ್ನ ದಾಟಿ ಗಂಗಾಗೆ ಏನ್ ಅಪಾಯ ಬರುತ್ತೆ ಹೇಳು? ದೇವಿಪುರದಲ್ಲಿ ಎಷ್ಟು ಅಪಾಯ ಬಂದ್ರು ಗಂಗನ್ನ ಹತ್ರ ಇದು ಕಾಪಾಡ್ಕೊಂಡೆ. ಈಗ ಮನೇಲಿ ಕಾಪಾಡಕ್ಕಾಗಲ್ವಾ? ಈ ಮನೆಗಿರೋ ಸೆಕ್ಯೂರಿಟಿನ ತೆಗ್ಸಿ ಗಂಗಾಗೆ ನಾನೇ ಸೈನ್ಯ ಆಗಿರ್ತೀನಿ ಎಂದೆ. ಈ ಗಂಗಾನೇ ಬಿಟ್ಟು
ನೀನ್ ಎಲ್ಲೆಲ್ಲೋ ಹೋದ್ರೆ ಹೇಗಪ್ಪ? ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಜೈ. ಈ ಸಮಯದಲ್ಲಿ ಗಂಗಾಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಒಬ್ಳೆ ಅನ್ನೋ ಭಾವನೆ ಅವಳ ಮನ್ಸಿಗೆ ಬರ್ದೇ ಇರೋ ಹಾಗೆ ನೋಡ್ಕೋ. ಜೈ, ನಿನಗೆ ಗಂಗಾ ಅಂದ್ರೆ ಎಷ್ಟಿಷ್ಟನೋ ನಮಗ್ ಗೊತ್ತಪ್ಪ. ಗಂಗಾಗೆ ನೀನಂದ್ರೆ ಎಷ್ಟಿಷ್ಟ ಅಂತಾನೂ ಗೊತ್ತು. ನಿಮ್ಮಿಬ್ಬರ ಮಧ್ಯೆ ದೂರ ಬೆಳೆಯೋಕ್ ಬಿಡ್ಬೇಡ.